ನಮಸ್ಕಾರಗಳು ಸ್ನೇಹಿತರೆ. ಜ್ಯೋತಿ ಭಟ್ಸ್ ಪ್ರಪಂಚದ ಕಥಾಲೋಕಕ್ಕೆ ಸ್ವಾಗತ. ಸರ್ವವಂದ್ಯನಾದ ಗಣೇಶನ ಜನನ ಹೇಗಾಯಿತು ಕಥೆಯ ರೂಪದಲ್ಲಿ ಕೇಳೋಣವೇ? ಬಹುಕಾಲದ ಹಿಂದೆ ಹಿಮಾಲಯದ ಎತ್ತರದ ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿ ವಾಸಿಸುತ್ತಿದ್ದರು. ಒಂದು ದಿನ ಪಾರ್ವತೀ ದೇವಿ ತಮ್ಮ ಅರಮನೆಯೊಳಗೆ ಸ್ನಾನಕ್ಕೆ ಸಿದ್ಧವಾಗಿದ್ದರು. ಅವರು ತಮ್ಮ ದೇಹಕ್ಕೆ ಚಂದನದ ಲೇಪ ಹಚ್ಚಿಕೊಂಡು ಸ್ನಾನಕ್ಕೆ ಮುನ್ನ ಆ ಚಂದನದ ಲೇಪದಿಂದ ಒಂದು ಸುಂದರ ಬಾಲಕನನ್ನು ತಮ್ಮ ಕೈಯಿಂದಲೇ ನಿರ್ಮಿಸಿದರು. ಆ ಬಾಲಕ ಜೀವಂತನಾದಾಗ ಪಾರ್ವತೀ ದೇವಿ ಪ್ರೀತಿಯಿಂದ ಅವನನ್ನು ಮಗನೆಂದು ಕರೆಯುತ್ತಾ ಹೇಳಿದರು, ನೀನು ನನ್ನ ಮನೆ ಬಾಗಿಲಿನಲ್ಲಿ ನಿಂತು ನಾನು ಒಳಗಿರುವವರೆಗೆ ಯಾರನ್ನೂ ಒಳಗೆ ಬಿಡಬಾರದು. ಇದು ನಿನ್ನ ಕರ್ತವ್ಯ. ಬಾಲಕನು ತಾಯಿಯ ಮಾತುಗಳಿಗೆ ಶಿರಸ ವಹಿಸಿ ಬಾಗಿಲ ಬಳಿ ಕಾವಲು ನಿಂತ. ಆ ಸಮಯದಲ್ಲಿ ಶಿವನು ಹೊರಗಿನಿಂದ ಮನೆಗೆ ವಾಪಸ್ ಬಂದರು. ಆದರೆ ಬಾಗಿಲ ಬಳಿ ನಿಂತಿದ್ದ ಬಾಲಕನು ತಡೆಯುತ್ತಾ ತಾಯಿಯ ಅನುಮತಿ ಇಲ್ಲದೆ ಒಳಗೆ ಹೋಗಲು ಸಾಧ್ಯವಿಲ್ಲ ಎಂದು ದೃಢವಾಗಿ ಹೇಳಿದನು. ಶಿವನು ಕೋಪಗೊಂಡನು. ನಾನು ಈ ಮನೆಯ ಯಜಮಾನ ಎಂದು ಹೇಳಿ ಬಲಾತ್ಕಾರವಾಗಿ ಒಳ ಹೋಗಲು ಯತ್ನಿಸಿದರು. ಆದರೆ ಬಾಲಕನು ಅದನ್ನು ಅಡ್ಡಿಪಡಿಸಿದ. ಆಗ ಕೋಪಗೊಂಡ ಶಿವನು ತನ್ನ ತ್ರಿಶೂಲವನ್ನು ಎತ್ತಿ ಆ ಬಾಲಕನ ತಲೆಯನ್ನು ಕಡಿದರು. ಸ್ನಾನ ಮುಗಿಸಿ ಹೊರಬಂದ ಪಾರ್ವತೀ ದೇವಿ ಮಗನ ಶವವನ್ನು ನೋಡಿ ದುಃಖದಿಂದ ಕಣ್ಣೀರು ಹಾಕಿದರು. ಅವರ ಹೃದಯವು ದುಃಖ ಮತ್ತು ಕೋಪದಿಂದ ತುಂಬಿತು. ಪಾರ್ವತಿಯ ಕೋಪದಿಂದ ಪ್ರಕೃತಿ ತಲ್ಲಣಗೊಂಡಿತು. ಗಾಳಿ, ಮಳೆ, ಭೂಕಂಪ ಉಂಟಾಯಿತು. ಲೋಕವೇ ನಾಶವಾಗುವ ಸ್ಥಿತಿ ಬಂದಿತು. ಶಿವನು ಪರಿಸ್ಥಿತಿ ಗಂಭೀರವಾಗಿರುವುದನ್ನು ಅರಿತು ಪರಿಹಾರ ಏನು ಮಾಡಬಹುದು ಎಂದು ಯೋಚಿಸಿದರು. ಅವರು ತನ್ನ ಗಣಗಳಿಗೆ ಆದೇಶಿಸಿದರು, ನೀವು ಕೂಡಲೇ ಹೊರಡಿ. ನೀವೀಗ ಹೋಗುತ್ತಾ ಉತ್ತರ ದಿಕ್ಕಿನಲ್ಲಿ ಹೋಗಿ ಮೊದಲು ಸಿಕ್ಕಿದ ಜೀವಿಯ ತಲೆಯನ್ನು ತಂದುಕೊಡಿ ಎಂದು ಹೇಳಿದರು. ಹಾಗೆ ಶಿವನ ಗಣಗಳು ಹೋಗುತ್ತಾ ದಟ್ಟ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಬಲಿಷ್ಠ ಆನೆಯನ್ನು ಕಂಡರು. ಆನೆಯ ತಲೆಯನ್ನು ಗೌರವದಿಂದ ತೆಗೆದುಕೊಂಡು ಕೈಲಾಸಕ್ಕೆ ಮರಳಿದರು. ಶಿವನು ಆ ಆನೆಯ ತಲೆಯನ್ನು ಬಾಲಕನ ದೇಹಕ್ಕೆ ಜೋಡಿಸಿ ಪ್ರಾಣಶಕ್ತಿ ತುಂಬಿದರು. ಆಗ ಆ ಬಾಲಕ ಪುನಃ ಜೀವಂತನಾದ. ಪಾರ್ವತೀ ದೇವಿ ಸಂತೋಷದಿಂದ ಮಗನನ್ನು ಮಡಿಲಲ್ಲಿ ಹಿಡಿದು ಆಶೀರ್ವದಿಸಿದರು. ಶಿವನು ಆಗ ಹೇಳಿದರು, ಈಗಿನಿಂದ ಈ ಮಗುವನ್ನು ಗಣನಾಯಕ ಎಂದು ಕರೆಯಲಾಗುವುದು. ಎಲ್ಲ ಯಜ್ಞ, ಹೋಮ, ಹವನಗಳಿಗೆ ಯಜಮಾನ. ಪ್ರಥಮವಾಗಿ ಗಣಪತಿಯನ್ನು ಪೂಜಿಸಿಯೇ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡತಕ್ಕದ್ದು. ಎಲ್ಲ ವಿಘ್ನಗಳಿಗೂ ನಾಶವನ್ನು ಕೊಡುವಂಥವನು ವಿನಾಯಕ. ಪ್ರಥಮ ವಂದ್ಯನು ಗಣೇಶನು ಶಿವದೇವರು ಹೇಳಿದರು. ಆ ದಿನದಿಂದಲೂ ನಾವು ಅವನನ್ನು ಗಣೇಶ, ವಿನಾಯಕ, ಲಂಬೋದರ, ವಿಘ್ನಹರ ಎಂದು ಭಕ್ತಿಯಿಂದ ಪೂಜಿಸುತ್ತೇವೆ. ಈ ಚಂದದ ಗಣಪತಿಯ ಜನನದ ಈ ಕತೆ ನಿಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.